ಬಹುದೊಡ್ಡ ಮತ್ತು ಗಂಭೀರ ಆರೋಪ ಬಂದ ಮೇಲೆ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು PTI ಸುದ್ದಿ ಸಂಸ್ಥೆಗೆ ಒಂದು ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮತ್ತು ತಮ್ಮ ಅಭಿಪ್ರಾಯ ಏನಿದೆ ಈ ವಿಚಾರವಾಗಿ ಅನ್ನುವಂತಹ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಆಧಾರರಹಿತವಾದಂತಹ ಆರೋಪಗಳು ಇವು. ಈ ಆರೋಪಗಳಿಂದಾಗಿ ನನಗೆ ನೋವಾಗಿದೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ SIT ತನಿಖೆ ಏನು ಸರ್ಕಾರ ರಚನೆ ಮಾಡಿದೆ, ರಾಜ್ಯ ಸರ್ಕಾರ, ಆ ತನಿಖೆಯನ್ನು ಸ್ವಾಗತಿಸ್ತೀನಿ. ನಮ್ಮದು ತೆರೆದ ಪುಸ್ತಕ. ಅಲ್ಲಿ ಏನೇ ಆಗಿರಲಿ ಆ ಸತ್ಯಾಸತ್ಯತೆ ಹೊರಗೆ ಬರಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರಗಳಿಂದಾಗಿ ಭಕ್ತರಿಗೆ ಬೇರೆಯದ್ದೇ ಸಂದೇಶ ರವಾನೆ ಆಗ್ತಿದೆ. ಆ ಕಾರಣಕ್ಕೋಸ್ಕರನೇ ಈ ಒಂದು ಕ್ಲಾರಿಟಿಯನ್ನು ಕೊಡ್ತಿದ್ದೀನಿ ಅನ್ನೋ ಮಾತನ್ನು ಹೇಳುವ ಜೊತೆಯಲ್ಲಿ ಬಹುಮುಖ್ಯವಾಗಿ ಅವರ ಕೌಟುಂಬಿಕ ಹಿನ್ನೆಲೆಯನ್ನು ಹೇಳುವಂತಹ ಸಂದರ್ಭದಲ್ಲಿ ನನ್ನ ಮೊದಲನೇ ಸಹೋದರ ಬೆಂಗಳೂರಲ್ಲಿದ್ದಾರೆ, ಅವರು ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿಯನ್ನು ನೋಡ್ಕೋತಿದ್ದಾರೆ. ಮೂರನೇ ಸಹೋದರ ಇಲ್ಲೇ ಶ್ರೀ ಕ್ಷೇತ್ರದ ಆಡಳಿತವನ್ನು ನೋಡ್ಕೋತಿದ್ದಾರೆ, ಸ್ವಚ್ಛತೆಗಳ ಬಗ್ಗೆ ಗಮನ ಹರಿಸಿದ್ದಾರೆ. ಇವರಲ್ಲದೆ ನನಗೊಬ್ಬ ಸಹೋದರಿ ಇದೆ ಅನ್ನುವಂತಹ ಮಾಹಿತಿಯನ್ನು ಹೇಳುವ ಜೊತೆಯಲ್ಲಿ SIT ಪ್ರಕರಣದಲ್ಲಿ ಏನು ಆರೋಪ ಬಂದಿದೆ ಅದು ಆಧಾರರಹಿತ ಅನ್ನುವಂಥದ್ದು ಧರ್ಮಾಧಿಕಾರಿಗಳವರ ಒಂದು ವಾದ. ಜೊತೆಯಲ್ಲಿ SIT ತನಿಖೆ ಏನು ಬಂತು, ಯಾಕಂದರೆ ಸಾಕಷ್ಟು ಕಡೆ ಉತ್ಖನನ ಏನು ನಡೀತು ಅಥವಾ ಭೀಮನ ಆರೋಪ ಏನಿರಬಹುದು, ಇವೆಲ್ಲವನ್ನೂ ಕೂಡ ಅವರು ಸ್ವಾಗತಿಸಿದ್ದಾರೆ. ಇಷ್ಟು ದಿನ ಬಹುಪಾಲು ಭಕ್ತರಿಗೆ ಒಂದು ವಿಷಯ ಬೇಕಿತ್ತು, ಒಂದು ಸ್ಪಷ್ಟನೆ ಬೇಕಿತ್ತು ಅಥವಾ ಒಂದು ಕ್ಲಾರಿಟಿ ಬೇಕಿತ್ತು. ಖುದ್ದು ಧರ್ಮಾಧಿಕಾರಿಗಳೇ ಮೌನಕ್ಕೆ ಶರಣಾಗಿದ್ಯಾಕೆ ಅನ್ನುವಂತಹ ಚರ್ಚೆ ನಡೀತಿತ್ತು. ಇದೀಗ ಖುದ್ದು ಧರ್ಮಾಧಿಕಾರಿಗಳೇ ಬಂದು ಇಂಥದ್ದು ಏನೂ ಇಲ್ಲ, ಏನೂ ಆಗಿಲ್ಲ, ಅದೆಲ್ಲವೂ ಆಧಾರರಹಿತ, ಅಂತಹ ಆಧಾರರಹಿತ ಆರೋಪವನ್ನು ನಾನು ಖಂಡಿಸ್ತೀನಿ, ಅದರಿಂದ ನನಗೆ ನೋವಾಗಿದೆ ಮತ್ತು ಕ್ಷೇತ್ರದ ಭಕ್ತರಿಗೂ ಕೂಡ ನೋವಾಗಿದೆ. ಆದರೆ ಸರ್ಕಾರ ರಚನೆ ಮಾಡಿರುವಂತಹ SIT ತನಿಖೆಯಿಂದ ಸತ್ಯಾಸತ್ಯತೆ ಹೊರಗೆ ಬರುತ್ತೆ, ಅವತ್ತು ಎಲ್ರಿಗೂ ಗೊತ್ತಾಗುತ್ತೆ ಯಾವುದು ಸತ್ಯ ಯಾವುದು ಸುಳ್ಳು. ಆದರೆ ಅವರು ಕೌಟುಂಬಿಕ ಹಿನ್ನೆಲೆಯನ್ನು ಹೇಳಿದ್ದಕ್ಕೂ ಕೂಡ ಕೆಲವು ಕಾರಣ ಇರಬಹುದು. ಯಾಕಂದರೆ ಇಲ್ಲಿ ನೇರವಾಗಿ ಇಂಥವ್ರ ಮೇಲೆ ಗಂಭೀರ ಆರೋಪ ಬಂದಿದೆ ಅನ್ನೋದನ್ನು ಯಾರೂ ಕೂಡ ಸ್ಪಷ್ಟವಾಗಿ ಸೂಚ್ಯವಾಗಿ ಹೇಳ್ತಿಲ್ಲ. ಆದರೆ ಧರ್ಮಾಧಿಕಾರಿಗಳು ಅವರ ಕೌಟುಂಬಿಕ ಹಿನ್ನೆಲೆಯನ್ನು ಹೇಳಿಕೊಂಡು ಇಂತಿಂಥವರು ಇಂತಿಂಥ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ಹೇಳುವ ಜೊತೆಯಲ್ಲಿ ಅವರ ಹೊಣೆಗಾರಿಕೆ, ಅವರ ಜವಾಬ್ದಾರಿಗಳೇನು ಅನ್ನುವಂಥದ್ದನ್ನು ಕೂಡ ಮುಂದಿಟ್ಟಿದ್ದಾರೆ. ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಏನು ವೈರಲ್ ಆಗ್ತಿದೆ, ಚರ್ಚೆ ಆಗ್ತಿದೆ, ಅದರಿಂದ ಕ್ಷೇತ್ರದ ಭಕ್ತರಿಗೆ ಬೇರೆಯ ಸಂದೇಶ ಹೋಗ್ತಿರುವಂತಹ ಸಂದರ್ಭದಲ್ಲಿ ಖುದ್ದು ಧರ್ಮಾಧಿಕಾರಿಗಳೇ ಇದು ತೆರೆದ ಪುಸ್ತಕ, ಅಲ್ಲಿ ಅಂಥದ್ದು ಯಾವುದು ಆಗಿಲ್ಲ, ಅಂತಹ ಆರೋಪಗಳು ಆಧಾರರಹಿತ, ನಾವು ತನಿಖೆಯನ್ನು ಸ್ವಾಗತಿಸುತ್ತೇವೆ, ತನಿಖೆಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತೇವೆ ಅನ್ನುವ ಸಂದೇಶವನ್ನು ರವಾನಿಸುವ ಮೂಲಕ ಎಷ್ಟು ದಿನ ಏನು ಒಂದಷ್ಟು ಭಕ್ತರಲ್ಲಿ ಅನುಮಾನ ಇತ್ತು, ಅವರೊಂದು ಕ್ಲಾರಿಟಿ ಸ್ಪಷ್ಟನೆ ಕೊಡಬೇಕು, ಅವರೇ ಖುದ್ದಾಗಿ ಸ್ವಾಗತಿಸಬೇಕು ಅನ್ನುವಂಥದ್ದನ್ನು ಕೇಳಿದ್ರು ಬಯಸಿದ್ರು. ಈ ಹಿಂದೆ ಸೌಜನ್ಯ ಹತ್ಯೆಯ ಪ್ರಕರಣದ ತನಿಖೆ ಆದಾಗಲೂ ಕೂಡ ಖುದ್ದು ವೀರೇಂದ್ರ ಹೆಗ್ಗಡೆ ಅವರೇ ಸ್ವಾಗತಿಸಿದ್ರು. ಇದೀಗಲೂ ಕೂಡ ತನಿಖೆಯನ್ನು ಅವರೇ ಖುದ್ದಾಗಿ ಸ್ವಾಗತಿಸ್ತಿದ್ದಾರೆ. ಆದರೆ ಅವರು ಹೇಳ್ತಿರುವಂಥದ್ದು ಇದೆಲ್ಲವೂ ಆಧಾರರಹಿತ. ಅವರು ಷಡ್ಯಂತ್ರ ಅಂತ ಏನು ಎಲ್ಲೂ ಸೂಚ್ಯವಾಗಿ ಹೇಳಿಲ್ಲ, ಆದರೆ ಆಧಾರರಹಿತ. ಭಕ್ತರಿಗೆ ಬೇರೆ ಮೆಸೇಜ್ ಹೋಗ್ತಿದೆ, ನನಗೆ ಘಾಸಿಯಾಗಿದೆ, ನೋವಾಗಿದೆ. ಅದೇನಾಗುತ್ತೋ ಆಗಲಿ, ತನಿಖೆಯ ವರದಿ ಬಂದ ಮೇಲೆ ಸತ್ಯಾಸತ್ಯತೆ ಹೊರಗೆ ಬರುತ್ತೆ, ಆಗ ಎಲ್ಲರಿಗೂ ವಾಸ್ತವ ಅರ್ಥ ಆಗುತ್ತೆ ಅನ್ನುವಂತಹ ಒಂದು ವಾದವನ್ನು ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಪ್ರಸ್ತಾಪಿಸಿದ್ದಾರೆ, ಜನರ ಮುಂದೆ ಇಟ್ಟಿದ್ದಾರೆ. PTI ಸುದ್ದಿವಾಹಿನಿಯಲ್ಲಿ ಈ ಒಂದು ಹೇಳಿಕೆಯನ್ನು ಖುದ್ದು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಧರ್ಮಾಧಿಕಾರಿಗಳು ಕೊಟ್ಟಿದ್ದಾರೆ.